ಇಮ್ಮಡಿ ಪುಲಕೇಶಿ ತುಂಗಭದ್ರೆಯ ಧೈರ್ಯ ಶಿಲ್ಪಿ. ಆಡಳಿತದ ಓಡಲೊಳಗಿನ ಕತೆ. ಭೂಮಿಕೆ. ಶತಮಾನಗಳ ಹಿಂದಿನ ಭಾರತದ ದಕ್ಷಿಣ ಭಾಗ, ತುಂಗಭದ್ರೆಯ ತಟದಲ್ಲಿ ಹರಡುವ ಬೃಹತ್ ಸಾಮ್ರಾಜ್ಯ, ಬದಾಮಿ ಚಾಲುಕ್ಯರ ಗಡಿ. ಆ ಶಕ್ತಿಶಾಲಿ ಸಾಮ್ರಾಜ್ಯದ ಪೀಠದಲ್ಲಿ ಕುಳಿತಿದ್ದವನು ಇಮ್ಮಡಿ ಪುಲಕೇಶಿ. ಐತಿಹಾಸಿಕ ಆಡಳಿತಗಾರ, ದಿಟ್ಟ ಯೋಧ ಮತ್ತು ಸಂಸ್ಕೃತಿಯ ಶ್ರೇಷ್ಠ ಪೋಷಕ. ಇವನು ಕೇವಲ ಒಂದು ಸಾಮ್ರಾಜ್ಯವನ್ನು ಆಳಿದವನು ಅಲ್ಲ, ಅವನು ಆಡಳಿತವನ್ನು ಕಲೆಗೆ ಎಣಿಸಿದ. ಅಧಿಕಾರದ ಬೆಳಕು. ರಾಜಧಾನಿ ಬದಾಮಿಯಲ್ಲಿ ಪ್ರಬೋಧದ ಬೆಳಗು. ಸಂಜೆಯ ಸೂರ್ಯ ತಿರುಗುತ್ತಿದ್ದಂತೆ ಬದಾಮಿಯ ಕಲ್ಲಿನ ಕೋಟೆಯಲ್ಲಿ ಸಭಾಮಂದಿರ ಪ್ರಜ್ಞೆಯಿಂದ ಕತ್ತಲಿನಲ್ಲಿ ಮಿಂಚುತ್ತಿತ್ತು. ದರ್ಶನ ಸಭೆಯ ಮಂಟಪದಲ್ಲಿ ನಿಂತಿದ್ದ ಪುಲಕೇಶಿ ಕಣ್ಣು ಹಾಯಿಸಿದಾಗ ಪ್ರತಿ ಅಧಿಕಾರಿಯೂ ಅವನ ತೀಕ್ಷ್ಣ ದೃಷ್ಟಿಯ ಮುಂದೆ ನಿಂತಿದ್ದ. ನಮಗೆ ಗೆಲುವು ಬೇಕಾದರೆ ಕೇವಲ ಶಸ್ತ್ರವಲ್ಲ, ಶಾಸ್ತ್ರವೂ ಬೇಕು ಎಂದು ಅವನು ಆರಂಭಿಸಿದ. ಇದೊಂದು ಸಾಮಾನ್ಯ ಸಭೆಯಲ್ಲ, ಇದು ಆಧುನಿಕ ಗವರ್ನೆನ್ಸ್ ಯೋಜನೆಯ ಭಾಗವಾಗಿ ವರ್ಷದಿಂದ ಒಂದು ಬಾರಿ ನಡೆಯುವ ಜನಪರ ಸಮೀಕ್ಷಾ ಸಭೆ. ಇಲ್ಲಿ ಅವನು ನಾಡಿನ ಎಲ್ಲ ಭಾಗದಿಂದ ಬಂದ ಮಂಡಲಾಧಿಕಾರಿಗಳನ್ನು, ಶ್ರೇಷ್ಠಿಗಳನ್ನು ಮತ್ತು ಸಾಧಾರಣ ಪ್ರಜೆಯ ಪ್ರತಿನಿಧಿಗಳನ್ನು ಆಹ್ವಾನಿಸುತ್ತಿದ್ದ. ರಾಜಕೀಯ ವ್ಯವಸ್ಥೆ. ಶಕ್ತಿಯ ಹಿರಿಮೆಯಲ್ಲ, ಜವಾಬ್ದಾರಿಯ ಗಂಭೀರತೆ. ಇಮ್ಮಡಿ ಪುಲಕೇಶಿಯ ಆಡಳಿತವು 16 ಪ್ರಾಂತ್ಯಗಳಲ್ಲಿ ಹಂಚಿಕೆಯಾಗಿ ಪ್ರತಿ ಪ್ರದೇಶವು ವಿಷಯ ಎಂದು ಗುರುತಿಸಲಾಗುತ್ತಿತ್ತು. ಪ್ರತಿಯೊಂದು ವಿಷಯಕ್ಕೆ ಒಂದು ಅಧಿಕಾರಿಯು ವಿಷಯಪತಿ ನೇಮಕಗೊಂಡಿದ್ದ. ಈ ವಿಷಯಪತಿಗಳು ನೇರವಾಗಿ ಬದಾಮಿಯ ಅರಮನೆಯಿಂದ ನಿಯಂತ್ರಿತರಾಗುತ್ತಿದ್ದರು. ಹುಬ್ಬಳ್ಳಿ ಎಂಬ ವಿಷಯದ ಅಧ್ಯಕ್ಷ ಧರಮೇಶ ಬದಾಮಿಗೆ ಆಗಮಿಸಿ ಹೇಳಿದರು, ಮಹಾರಾಜ, ಈ ವರ್ಷ ಮಳೆ ವಿಳಂಬವಾಗಿದೆ. ರೈತರು ಕಷ್ಟದಲ್ಲಿದ್ದಾರೆ. ನಾವು ಹಳ್ಳಿಗಳಲ್ಲಿ ನಿರಂತರ ನೀರಾವರಿ ಯೋಜನೆ ಆರಂಭಿಸಬೇಕೆಂದು ನಿಷ್ಠುರವಾಗಿ ಕೋರಿಸುತ್ತೇವೆ. ಪುಲಕೇಶಿ ತಕ್ಷಣವೇ ತನ್ನ ಮಂತ್ರಿ ಸಾಬಾಸದತ್ತ ತಿರುಗಿದನು. ದಕ್ಷಿಣದ ಪವನಗಂಗೆಯ ತೀರದಲ್ಲಿ ಇರುವ ನಮ್ಮ ರಿಸರ್ವಾಯರ್ಗಳಿಂದ ನೀರು ಹರಿಸಬೇಕಿದೆ. ತಕ್ಷಣ ಕಾರ್ಯಪ್ರವೃತ್ತರಾಗಿ. ಸಾಮಾಜಿಕ ನ್ಯಾಯ. ಧರ್ಮಕ್ಕೂ ಮೀರಿ ಧರ್ಮ. ಇಮ್ಮಡಿ ಪುಲಕೇಶಿಯ ಆಡಳಿತದಲ್ಲಿ ಸಾಮಾಜಿಕ ನ್ಯಾಯಕ್ಕೊಂದು ಪ್ರತ್ಯೇಕ ಸ್ಥಾನವಿತ್ತು. ಅವನು ಕೇವಲ ಬ್ರಾಹ್ಮಣರು ಅಥವಾ ಕ್ಷತ್ರಿಯರನ್ನು ಮಾತ್ರ ರಾಜಕೀಯದಲ್ಲಿ ಉತ್ತೇಜಿಸದೆ, ವೈಶ್ಯರು, ಶೂದ್ರರು ಮತ್ತು ತಾತ್ಸಮ ಸಮುದಾಯಗಳಿಗೂ ಸ್ಥಾನ ನೀಡಿದನು. ಕಥೆಯ ಒಂದು ದಿನ ಹಂಪಿಯ ಸಮೀಪದ ಒಂದು ಹಳ್ಳಿಯಲ್ಲಿ ಬುದ್ಧ ಧರ್ಮದ ಅನುಯಾಯಿ ನಂದಿತಾ ದೇವಿಯನ್ನು ಮಹಿಳಾ ಗುರು ಸ್ಥಾನಕ್ಕೆ ನೇಮಕ ಮಾಡುವ ಪ್ರಸ್ತಾವನೆ ಬದಾಮಿಗೆ ಬಂದಿತು. ಅದನ್ನು ಕೇಳಿದ ಮಂತ್ರಿಗಳು ಗಬ್ಬು ಎಳೆದರು. ಆದರೆ ಪುಲಕೇಶಿಯ ಪ್ರತಿಕ್ರಿಯೆ ಹೀಗಿತ್ತು, ಅವಳ ಶಿಕ್ಷಣ, ಅವಳ ಧೈರ್ಯ ಮತ್ತು ಅವಳ ಬುದ್ಧಿವಂತಿಕೆ, ಇವುಗಳಿಂದಲೇ ಅವಳು ಅರ್ಹೆ. ಧರ್ಮ ಅಥವಾ ಲಿಂಗ ಯಾವತ್ತೂ ಅರ್ಹತೆಯನ್ನು ನಿರ್ಧರಿಸಬಾರದು. ಅವಳಿಗೆ ಧರ್ಮಮಹಾದೇವಿ ಎಂಬ ಗೌರವ ಬಡಿಸಲಾಯಿತು. ಇದೇ ಇಮ್ಮಡಿ ಪುಲಕೇಶಿಯ ಆಡಳಿತದ ಸಾರಾಂಶ. ನ್ಯಾಯ, ಸಮಾನತೆ ಮತ್ತು ವ್ಯಕ್ತಿತ್ವದ ಘನತೆ. ಸಾಂಸ್ಕೃತಿಕ ನವೋದ್ಯಮ. ಕಲೆಗಳಿಗೆ ಅರಸನ ಆತ್ಮಸ್ನೇಹ. ಹಳೆಯ ಕಲ್ಯಾಣದಿಂದ ಬದಾಮಿ ಕಡೆಗೆ ಸಾಗುವ ಮಾರ್ಗದಲ್ಲಿ ಇರುವ ಶಿಲ್ಪಶಾಲೆಗಳಲ್ಲಿ ಅನೇಕ ಕಲಾವಿದರು ಕಾರ್ಯನಿರತರಾಗಿದ್ದರು. ತಮಗೆ ದೊರೆತ ಹೊಸ ಬೆಂಬಲದಿಂದ ಅವರು ಕಲ್ಲಿನಲ್ಲಿ ಕತೆ ಬರೆದಂತೆ ಬದಾಮಿಯ ಗುಹೆಗಳ ಮೇಲೆ ಶಿಲ್ಪಕಲೆಯ ಜ್ಞಾನವನ್ನು ಮೂಡಿಸುತ್ತಿದ್ದರು. ಪುಲಕೇಶಿಯ ಶ್ರೇಷ್ಠ ಸಾಧನೆಯೆಂದರೆ ಅವನು ಕವಿಗಳು, ಬರಹಗಾರರು, ಶಿಲ್ಪಿಗಳು, ವಿಜ್ಞಾನಿಗಳು ಎಲ್ಲರಿಗೂ ರಾಜಾಶ್ರಯ ನೀಡಿದನು. ಜೈನ ಪಂಡಿತರಾದ ರವಿಕೀರ್ತಿ ಅವರು ಬದಾಮಿಯ ಮೆಗುತಿ ಶಿಲ್ಪದ ಮೇಲೆ ತಮಗೆ ದೊರೆತ ಗೌರವವನ್ನು ಈ ರೀತಿ ದಾಖಲಿಸಿದರು. ಪುಲಕೇಶಿ ಪರಾಕ್ರಮವಂತನು. ಅವನು ರಾಜಿಯಾದರೂ ಕಾವ್ಯ ಪಂಕ್ತಿ ಓದಿದಾಗ ನಗುತ್ತಾನೆ, ವೇದ ಶ್ಲೋಕ ಓದಿದಾಗ ದರ್ಶನಗೊಳ್ಳುತ್ತಾನೆ. ತಂತ್ರಜ್ಞಾನ ಮತ್ತು ನೀತಿ. ಕಾಲಕ್ಕೆ ಮೀರಿದ ದೃಷ್ಟಿಕೋನ. ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ ನೀರಾವರಿ ವ್ಯವಸ್ಥೆ, 16 ಕೆರೆಗಳು, ಅಣೆಕಟ್ಟುಗಳು ನಿರ್ಮಿಸಲ್ಪಟ್ಟಿದ್ದವು. ಈ ಎಲ್ಲಾ ಯೋಜನೆಗಳು